ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ತುಂಬ ದಿವಸದ ಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಮಂತ್ ಆದಮೇಲೆ. ಏನಂದರೆ ಇವಾಗ ನಾನು ಅಂದ್ಕೊಂಡಿರೋದು ಏನಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಓಡಾಡೋದೇ ಬ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿರೋದು. ಯಾವ ಪ್ಲೇಸ್ಗೆ ಯಾವಾಗ ಹೋಗ್ತೀನಿ ಏನು ಅನ್ನೋದು. ಸೊ ಇವಾಗ ನಾವು ಬಂದಿರೋದು ಸಸ್ಪೆನ್ಸ್ ಇದೆ, ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಬಟ್ ಆಚೆ ಕಡೆ ಎಲ್ಲ ನೋಡಿ ನೀವು ಕಂಡುಹಿಡಿಬೋದು ಯಾವ ಜಾಗ ಏನು ಅನ್ನೋದು. ಸೊ ಪ್ಲೀಸ್ ಬನ್ನಿ ತೋರಿಸ್ತೀನಿ. ಓಕೆ, ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಯಾವ ಜಾಗ ಏನನ್ನೋದು. ಏನಪ್ಪ ಅಂದರೆ ನಾವು ಇವತ್ತು ಬಂದಿರೋದು ಧರ್ಮಸ್ಥಳ ನೋಡೋದಕ್ಕೆ. ಮಕ್ಕಳಿಗೆಲ್ಲ ರಜಾ ಇರೋದ್ರಿಂದ ನನ್ನ ಮಗ ಕೂದಿಸ್ಕೊಂಡಿದ್ದಾನೆ, ಯಾಕಂದರೆ ಬಿಸಿಲು ತುಂಬ ಜಾಸ್ತಿ ಇದೆ ಇಲ್ಲಿ. ಸೊ ಆ್ಯಸ್ ಯೂಶುವಲ್ ಮಕ್ಳಿಗೆ ಅಷ್ಟೊಂದು ಆಗಲ್ಲ ಬಿಸಿಲು ಅಂದರೆ. ನನ್ನ ಮಗಳೂ ಇದ್ದಾಳೆ. ಸೊ ನಾನೇನು ಹೇಳೋದೇನಪ್ಪ ಅಂದರೆ ಮಕ್ಕಳು ರಜಾ ಇರೋ ಟೈಮಲ್ಲಿ ಎಷ್ಟು ಜನ ಧರ್ಮಸ್ಥಳಕ್ಕೆ ವಿಸಿಟ್ ಕೊಟ್ಟಿದ್ದೀರಾ ಅನ್ನೋದು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಏನು ಕೇಳ್ತೀರಪ್ಪ, ಆಲ್ಮೋಸ್ಟ್ ಎಲ್ಲ ಬುಕ್ ಆಗೋಗ್ಬಿಟ್ಟಿದೆ. ನಮ್ಮ ಧರ್ಮಸ್ಥಳದ ಒಂದು ರೂಮ್ ಅವೈಲೇಬಲ್ ಇರಲಿಲ್ಲ. ಕ್ಯೂ ನೋಡಿ ಏನು ಹಚ್ಚಿದೆ ಕ್ಯೂ, ಭಯಂಕರ ಕ್ಯೂ ಹಚ್ಚಿದೆ. ಸೊ ಈಗ ಇನ್ನು ಹೋಗ್ತಾ ಇದ್ದೀವಿ ನಾವು. ಕ್ರೌಡ್ ಜಾಸ್ತಿ ಇದೆ ಎಲ್ಲ ಕಡೆ ನೋಡಿದಂಗೆ, ಜಾಸ್ತಿ ಜನಕ್ಕೆ ಕಾಣ್ತದೆ. ಎಷ್ಟು ಕ್ರೌಡ್ ಇದೆ ಅಂತ. ತಿಂಗಳಾದ್ಮೇಲೆ ಬ್ಲಾಗ್ ಮಾಡ್ತಿರೋದು, ಅದು ಡೈರೆಕ್ಟ್ ಧರ್ಮಸ್ಥಳಗೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಆ್ಯಂಡ್ ಆಲ್ಸೋ ಶೇರ್ ಮಾಡಿ. ಸೊ ಹೇಳ್ದಾಗೆ ಇನ್ನು ಕ್ಯೂ ಅಲ್ಲೇ ಇದ್ದೀನಿ ನಾನಂತೂ, ಇನ್ನು ಹೋಗ್ತಾನೆ ಇದ್ದೀನಿ.
ಕ್ಯೂನು ಅಷ್ಟೇ ದೊಡ್ಡದಿದೆ. ಸುಸ್ತಾಗೆಲ್ಲ ಕುತ್ಕೊಳ್ತಾ ಇದ್ದಾರೆ. ಜಾರ್ಕೊಂಬ ಗುದ್ದಾಡ್ಕೊಂಬ ಒದ್ದಾಡ್ಕೊಂಬ ಸಿಕ್ಕಾಪಟ್ಟೆ ದುಡ್ಡು ತಗೊಂಡ್ಬರ್ಬೇಕು ಏನೇ ಹೇಳಿದ್ರು. ಬೇಗ 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 ಬಾ. ಮಮ್ಮಿ ನನಗೆ ಬೈತಾ ಇರೋದು ಆ್ಯಕ್ಚುಲಿ, ಯಾಕಂದರೆ ಅದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನಿಧಾನಕ್ಕೆ ನಾನೇ ಹೋಗ್ತಾ ಇರೋದು, ಅದರಿಂದ ಬೈತಾ ಇದ್ದಾರೆ, ಬೇರೆ ಏನೂ ಇಲ್ಲ. ಸೊ ಇದು ಧರ್ಮಸ್ಥಳ ಒಳಗಡೆ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ. ನಾನು ಇನ್ನೂ ಸ್ವಲ್ಪ ಗೊತ್ತಿಲ್ಲ, ಕ್ಯಾಮ್ರಾ ಅಲೌ ಇದೆ ಅನ್ನೋದು ಗೊತ್ತಿಲ್ಲ, ಬಟ್ ತೋರಿಸ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಅಕ್ಕ ನೀರು ತರಕ್ಕೆ ಹೋಗ್ತಾ ಇದ್ದಾರೆ, ನಾವು ಟೈಮ್ ಪಾಸ್ ಮಾಡ್ತಿದ್ದೀವಿ. ಈಗ ನಾವು ಬ್ಲಾಗ್ ಮಾಡ್ತಿದ್ದೀವಿ ಐಫೋನಿಂದ ಲೋಡಿಂಗ್ ಅಂತ. ಧರ್ಮಸ್ಥಳ ಇಂಟ್ರೆಸ್ಟಿಂಗ್ ಏನಿದೆ ಅಂದರೆ, ಇಲ್ಲಿ ಸೌಜನ್ಯ ಮನೆ ದಾರಿ ಅಂತ ಬೋರ್ಡೆ ಹಾಕಿದ್ದಾರೆ. ಸೊ ನಾನು ನಿಮಗೆ ಅದನ್ನೇ ತೋರಿಸ್ತೀನಿ. ಇಲ್ಲಿ ಏನಂದರೆ ಸೌಜನ್ಯ ಮನೆ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ನಾನು ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಅದನ್ನೇ ತೋರಿಸ್ತೀನಿ. ನೋಡಿ ಇದೇ ಜಾಗದಲ್ಲಿ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಮುಂದೆ, ಬಟ್ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಹಾಗೆ ನೋಡಿ, ಫ್ರ್ಯಾಕ್ಚರ್ ಆಫ್ ಸೆಕೆಂಡ್ ಪಾಸ್ ಆಗುತ್ತೆ ಅಂತ ಹೇಳಿನೇ ಇಲ್ಲಿಂದನೇ ಸ್ಟಾರ್ಟ್ ಮಾಡಿರೋದು ನಾನು. ಸೌಜನ್ಯ ಮನೆ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ, ಯಾವಾಗಲೂ ಇರುತ್ತೆ ಇಲ್ಲಿ. ಆ್ಯಕ್ಚುಲಿ ಇಲ್ಲಿಂದ ನಾನು ನಿಮಗೆ ಘಾಟ್ ಸೆಕ್ಷನ್ ತೋರಿಸ್ತಾ ಇದ್ದೆ.
ಸೊ ಇದೆಲ್ಲ ಆಲ್ಮೋಸ್ಟ್ ಪೂರ್ತಿ ಘಾಟ್ ಸೆಕ್ಷನ್. ಇಲ್ಲಿ ಫೋನ್ ಹಿಡ್ಕೊಳ್ಳೋದೇ ನಿಜ ಹೇಳ್ಬೇಕಂದ್ರೆ ನನಗೆ ಫೋನ್ ಹಿಡ್ಕೊಳ್ಳೋದು ಭಯ ಆಗ್ತಿತ್ತು. ಒಂಚೂರು ಮಿಸ್ ಇತ್ತು. ಮಿಸ್ ಆಗಿದ್ದರೆ ನನ್ನ ಫೋನ್ ಮಾತ್ರ ನಂಗೆ ವಾಪಸ್ ಸಿಗ್ತಾ ಇರಲಿಲ್ಲ. ಆ್ಯಂಡ್ ನಿಜ ಮೋಸ್ಟ್ಲಿ ಇದೇ ನನ್ನ ಕೊನೆ ಬ್ಲಾಗ್ ಆಗಿರೋದೇನೆ. ಯಾಕಂದರೆ ವಾಪಸ್ ಪೂರ್ತಿ ಫೋನ್ ತೊಗೊಂಡು ನಾನು ರೀಕ್ರಿಯೇಟ್ ಮಾಡೋದು ಈ ವಿಡಿಯೋಸ್ಗಳು ಈ ಫೈಲ್ ನನಗೆ ಸಿಗ್ತಿರಲಿಲ್ಲ. ಸೊ ರಿಸ್ಕಲ್ಲಿ ಮಾಡಿರೋದಂದರೆ ನಾನು ಆಲ್ಮೋಸ್ಟ್ ಯಾರಿಗೆ ಬೇಕಾದರೂ ಹೇಳಬೇಕಂದ್ರೆ ಈ ಥರ ಮಾಡೋಕ್ಕೆ ಹೋದಾಗ ಆಲ್ಮೋಸ್ಟ್ ಪೂರ್ತಿ ಸೇಫ್ಟಿ ಇದು ಮಾಡ್ಕೊಳ್ಳಿ. ಯಾಕಂದರೆ ಫೋನ್ ಬಿಟ್ಟಂದರೆ ಫೋನ್ ಸಿಗಲ್ಲ. ಈ ಕಡೆಯಿಂದನೂ ಗಾಡಿ ಬರ್ತಾ ಇರುತ್ತೆ, ಆ ಕಡೆಯಿಂದ ಗಾಡಿ ಬರ್ತಾ ಇರುತ್ತೆ. ನಿಲ್ಲಿಸು ಅಂದರೆ ಮಾತ್ರ ಅವ್ರು ಯಾರು ನಿಲ್ಲಿಸೋದು ಇಲ್ಲ. ಸೊ ಪ್ಲೀಸ್ ಈ ಥರ ಟ್ರೈ ಮಾಡಬೇಡಿ. ಟ್ರೈ ಮಾಡಿದ್ರೆ ಪ್ಲೀಸ್ ಸೇಫಾಗಿ ಎಲ್ಲದಕ್ಕೂ ಟ್ರೈ ಮಾಡಿ. ಕೈ ಆಚೆ ಕಡೆ ಎಲ್ಲ ಹಾಕೋದು ಡೇಂಜರೇ ಆಗ್ಬೋದು. ಸೊ ಅದನ್ನು ಮಾಡೋ ಟೈಮಲ್ಲಿ ಫುಲ್ ಸೇಫಾಗಿ ಆ ಕಡೆ ಈ ಕಡೆ ನೋಡಿ ನೀವು ಟ್ರೈ ಮಾಡಿ ಅಂತಲೇ ನಾನು ಹೇಳೋದು. ಬಟ್ ಇದೆಲ್ಲ ಘಾಟ್ ಸೆಕ್ಷನ್ನೇ. ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸ್ಪೀಡಿಗೆ ಹೋಗ್ತಾ ಇದೆ ಅಂತ. ಬಟ್ ಪೂರ್ತಿ ಘಾಟ್ ಸೆಕ್ಷನ್ ಧರ್ಮಸ್ಥಳ. ಆಲ್ಮೋಸ್ಟ್ ಧರ್ಮಸ್ಥಳ ಎಲ್ಲ ಸುತ್ತಾಡಿದಾಗಿದೆ. ಎಲ್ಲ ನಿಮ್ಗೆ ಪೂರ್ತಿ ಡೀಟೇಲ್ಸ್ ಎಲ್ಲ ಅದರಲ್ಲಿ ನಾನು ತೋರಿಸಿದ್ದು ವಿಡಿಯೋ ಎಲ್ಲ ಇದೆ. ಸೊ ಪ್ಲೀಸ್ ತುಂಬ ದಿವಸದ ಮೇಲೆ ವ್ಲಾಗ್ ಮಾಡಿರೋದು. ಬಟ್ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ಹಿಂಗೆ ಆಗೋಗ್ಬಿಟ್ಟಿದ್ದೀನಿ ನೋಡಿ ನಾನು. ಮತ್ತು ನಾನು ಇನ್ನೂ ಬ್ಯಾಕ್ ಅಷ್ಟೇ ಹೋಯ್ತಿದ್ದೆ. ಇವನು ಸ್ವಲ್ಪ ಬೆಳ್ಳಗಾಗಿದ್ದಾನೆ. ಬಟ್ ನಾನಂತೂ ಗೈಸ್ ಮೇಲೆ ತೋರಿಸ್ಬಿಟ್ಟು ಬರ್ತೀನಿ. ರಿವರ್ಸ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದು ಹಿಂದೆ ತೋರಿಸು. ಥ್ಯಾಂಕ್ ಯು. ಹಿಂದೆ ತೋರಿಸು.